ಏರಿಕೆ ಆಗುತ್ತಾ ನಂದಿನಿ ಹಾಲಿನ ದರವನ್ನ 5 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆಯಾ? ಹಾಗಿದ್ರೆ ಯಾವಾಗ ಹೆಚ್ಚಳ ಆಗುತ್ತೆ ನಂದಿನಿ ಹಾಲಿನ ದರ? ಹಾಗಿದ್ರೆ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಂಎಫ್ ನಿರ್ಧಾರ ಮಾಡಿದೆಯಾ? ಅದು ಒಂದಲ್ಲ ಎರಡಲ್ಲ, 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಹೊಸ ವರ್ಷದಿಂದಲೇ. ಹಾಗಿದ್ರೆ ನಂದಿನಿ ಹಾಲಿನ ದರ ಏರಿಕೆನಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಮುಖವಾಗಿ ಹೊಸ ವರ್ಷಕ್ಕೆ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಶಾಕ್ ಕೊಡಲಾಗುತ್ತ ರಾಜ್ಯದ ಜನರಿಗೆ. ಈಗಾಗಲೇ ಹೈನುಗಾರಿಕೆಯ ಪ್ರೋತ್ಸಾಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ 2 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಅದಾದ ನಂತರ ಜನರು ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಾ ಇದ್ರು, ಬೆಲೆ ಏರಿಕೆ ಮಾಡಿ ದುಬಾರಿ ದುನಿಯಾ ಮಾಡ್ತಾ ಇದೆ ಸರ್ಕಾರ ಅಂತ. ಈಗ ಹಾಲಿನ ದರವನ್ನ 5 ರೂಪಾಯಿಗಳವರೆಗೆ ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಈಗಾಗಲೇ ನಂದಿನಿ ಹಾಲಿನ ದರದ ಏರಿಕೆಯ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಏರಿಕೆ ಮಾಡಬೇಕೋ ಬೇಡವೋ, ಎಷ್ಟು ರೂಪಾಯಿ ಏರಿಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಂದು ಸರ್ಕಾರಕ್ಕೆ ಅಹವಾಲನ್ನ ಸಲ್ಲಿಸಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಸೊ ಒಂದು ಸರ್ಕಾರದಿಂದ ಅಸ್ತು ಅಂತ ಆಯ್ತು ಅಂದ್ರೆ ಸಚಿವ ಸಂಪುಟದಲ್ಲಿ ಈ ಒಂದು ವಿಚಾರವಾಗಿ ಚರ್ಚೆ ನಡೆದು ಹಾಲಿನ ದರವನ್ನ ಏರಿಕೆ ಮಾಡುವ ವಿಚಾರವಾಗಿ ಅಸ್ತು ಅಂದ್ರೆ 5 ರೂಪಾಯಿ ಏರಿಕೆ ಮಾಡಲಾಗುತ್ತಾ? ಹಾಗಿದ್ರೆ ಸರ್ಕಾರದ ಎದುರು ನಂದಿನಿ ಹಾಲಿನ ದರ ಏರಿಕೆಗೆ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ 2 ರೂಪಾಯಿ ಏರಿಕೆ ಮಾಡಿದ್ದಾಗಿದೆ, ಮತ್ತೆ ರೈತರು ಬೇಡಿಕೆ ಇಟ್ಟಿದ್ದಾರೆ, ಅಥವಾ ಸರ್ಕಾರ ರೈತರ ಹೆಸರನ್ನ ಹೇಳಿ ಸುಲಿಗೆ ಮಾಡೋದಕ್ಕೆ ಹೊರಟಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಒಂದು 2 ರೂಪಾಯಿ ಏರಿಕೆ ಮಾಡದಂತಹ ಸಂದರ್ಭದಲ್ಲೇ ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳಿ 2 ರೂಪಾಯಿ ಜಾಸ್ತಿ ಮಾಡಿ ಆ ದುಡ್ಡು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಪ್ರತಿಯೊಬ್ಬ ರೈತರು ಕೂಡ ನಮಗೆ ಇರುವಂತ ಪರಿಹಾರ ಸಬ್ಸಿಡಿನೇ ಕೊಡ್ತಿಲ್ಲ, ಇನ್ನ ಈ ಒಂದು 2 ರೂಪಾಯಿಲಿ ಏನ್ ಕೊಡ್ತಿದೆ ಸರ್ಕಾರ, ನಮಗೆ ದುಡ್ಡೇ ಬಂದಿಲ್ಲ ಅಂತ ಸರ್ಕಾರದ ವಿರುದ್ಧ ಕೂಡ ಆರೋಪವನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಪ್ರಮುಖವಾಗಿ ಮತ್ತೆ ಹಾಲಿನ ದರ ಏರಿಕೆ ಮಾಡ್ಬೇಕು ಅಂತ ರೈತರೇ ಬೇಡಿಕೆ ಇಟ್ಟಿದ್ದಾರಂತೆ. ಸೊ ಹಾಗಾಗಿ ಹಾಲಿನ ದರ ಏರಿಕೆ ಮಾಡೋದಕ್ಕೆ ಒಂದು ಕೆಎಂಎಫ್ ನಿರ್ಧಾರ ಮಾಡಿದೆ. ಅದ್ರ ಜೊತೆಗೆ ಸರ್ಕಾರದ ಜೊತೆ ಈ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಹಾಗಿದ್ರೆ ಆದಷ್ಟು ಬೇಗ ಅಂದ್ರೆ ಹೊಸ ವರ್ಷಕ್ಕೆ ಇನ್ನೇನು 2-3 ವಾರ ಕಳೆದೋದ್ರೆ ಹೊಸ ವರ್ಷ ಬಂದೇ ಹೋಗುತ್ತೆ. 2024 ಕಳೆದು 2025 ನಾವೆಲ್ಲರೂ ಕೂಡ ಕಾಲಿಡ್ತೀವಿ. 2025ಕ್ಕೆ ಸ್ವಲ್ಪ ಏನಾದ್ರೂ ರಿಲೀಫ್ ಕೊಡುತ್ತಾ ಸರ್ಕಾರ ಅಂದ್ರೆ ಇಲ್ಲ, ಮತ್ತೆ ಕೆಲವೊಂದಿಷ್ಟು ಬೆಲೆಗಳನ್ನ ಏರಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿರ್ಧಾರ ಮಾಡಲಾಗ್ತಿದೆ ಅನ್ನುವಂಥದ್ದು ತಿಳಿದು ಬರ್ತಿದೆ. ಚರ್ಚೆ ನಡೆಸುವ ಸಾಧ್ಯತೆ ಅಂದ್ರೆ ಆಲ್ಮೋಸ್ಟ್ ಚರ್ಚೆ ನಡೆಸಿರ್ತಾರೆ. ಇನ್ನೇನಿದ್ರು ಕೂಡ ಜನರಿಗೆ ಮತ್ತೊಂದು ದೊಡ್ಡ ಹೊರೆಯ ಮೂಟೆಯನ್ನ ಹೊರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ನಂದಿನಿ ಹಾಲಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮುಂಬೈ ಅಂತ ಮಹಾನಗರದಲ್ಲಿ ನಂದಿನಿ ಹಾಲಿನ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಾನೇ ಸಿದ್ದರಾಮಯ್ಯನವರು ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂಬೈನಲ್ಲಿ ನಂದಿನಿ ಹಾಲು ಅತಿ ಹೆಚ್ಚಾಗಿ ಕೊಂಡ್ಕೊಳ್ತಿದ್ದಾರೆ. ಸೊ ಸದ್ಯಕ್ಕೆ ನಾವು 5 ಲಕ್ಷ ಲೀಟರ್ ಹಾಲನ್ನ ಕಳಿಸ್ಕೊಟ್ಟಿದೀವಿ ಮೊದಲಿಗೆ, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಜಾಸ್ತಿ ತರಿಸ್ಕೊಡ್ತೀವಿ ಅಂತ. ಆದ್ರೆ ಪ್ರಮುಖವಾಗಿ ಏನಾಗ್ತಿದೆ ನೋಡಿ, ಅಲ್ಲಿ ಇರುವಂತವರು ನಂದಿನಿ ಬ್ರ್ಯಾಂಡ್ ಅನ್ನ ಹಾಳು ಮಾಡಬೇಕು ಅಂತ ಹಾಲನ್ನ ಖರೀದಿ ಮಾಡಿ ರಸ್ತೆಗೆಲ್ಲ ಸುರಿತಾ ಇದ್ದಾರೆ ಅನ್ನುವಂತ, ಅಲ್ಲಿರುವಂತವರೇ ಖರೀದಿ ಮಾಡಿ ರಸ್ತೆಗೆ ಸುರಿತಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದಾದ ನಂತರವಾಗಿ ವಿಚಾರದ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ರಾಜ್ಯದಲ್ಲಿ ಈ ಬೇರೆ ಬೇರೆ ಭಾಗದಲ್ಲಿ ನಂದಿನಿ ತನ್ನದೇ ಆದಂತಹ ಪ್ರತಿಷ್ಠೆನ ಉಳಿಸ್ಕೊಂಡು ಹೋಗ್ತಿರುವಂತಹ ಸಂದರ್ಭ
ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆಯ ಬಿಸಿಯನ್ನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಸರ್ಕಾರ ಹಾಗೆ ಕೆಎಂಎಫ್ ಮುಂದಾಗ್ತಾ ಇದೆ. ನೋಡಿ, ಒಂದು ನಂದಿನಿ ಕೆಎಂಎಫ್ ಅಂದ ತಕ್ಷಣ ನಮಗೆ ಕೇವಲ ಹಾಲು ಮಾತ್ರ ಅಲ್ಲ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಅದ್ರ ಜೊತೆಗೆ ಪನ್ನೀರ್ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಸಿಹಿ ತಿನಿಸುಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕೆಎಂಎಫ್ ಬ್ರಾಂಡ್ ಇಂದನೇ ಬರುವಂತದ್ದು. ಆದ್ರೆ ಏಕಾಏಕಿಯಾಗಿ ಹಾಲಿನ ದರವನ್ನ ಏರಿಕೆ ಮಾಡುವ ಮುಖಾಂತರವಾಗಿ ಜನರಿಗೆ ಶಾಕ್ ಕೊಡುವ ಅವಶ್ಯಕತೆ ಏನಿತ್ತು ಅಂದ್ರೆ ರೀಸನ್ ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ರೈತರು ಕೇಳ್ತಿದ್ದಾರೆ, ರೈತರು ಏರಿಕೆ ಮಾಡಿ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾವು 5 ರೂಪಾಯಿ ಜಾಸ್ತಿ ಮಾಡ್ತೀವಿ, 2 ರೂಪಾಯಿನೇ ಹೊರೆ ತಡ್ಕೊಳಕ್ ಆಗ್ತಿಲ್ಲ ಜನಗಳಿಗೆ, ಈಗ 5 ರೂಪಾಯಿ ಹೊರೆ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಇನ್ನೆಷ್ಟು ಆಕ್ರೋಶ ವ್ಯಕ್ತವಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗಲೇ ಹಾಲಿನ ದರ ಜಾಸ್ತಿಯಾಗಿ ಹಾಲಿನಿಂದ ತಯಾರಿಸುವಂತ ಸಿಹಿ ತಿನಿಸುಗಳ ಬೆಲೆ ಜಾಸ್ತಿ ಆಗಿದೆ, ಕಾಫಿ ಟೀಗಳ ಬೆಲೆ ಜಾಸ್ತಿ ಆಗಿದೆ, ಊಟದ ಬೆಲೆ ಜಾಸ್ತಿ ಆಗಿದೆ. ಒಂದು ಹೋಟೆಲ್ಗೆ ಕಾಫಿ ಕುಡಿಯೋಕೆ ಹೋಗ್ಬೇಕು ಅಂದ್ರೆ 15 ರಿಂದ 20 ರೂಪಾಯಿ ಕೂಡ ತೆಗೆದುಕೊಳ್ತಾರೆ ಅಂತ ಪರಿಸ್ಥಿತಿ. ಈಗ ಒಂದು ಲೋಟ ಕಾಫಿ ಕುಡಿಬೇಕು ಅಂದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ನೀವು ಅಕಸ್ಮಾತ್ ಮತ್ತೇನಾದ್ರೂ ಹಾಲಿನ ದರ ಏರಿಕೆ ಆಯ್ತಂದ್ರೆ ಎಲ್ಲ ದರನೂ ಕೂಡ ಏರಿಕೆ ಆದಂಗೆ. ಯಾಕಂದ್ರೆ ಹೋಟೆಲ್ ಮಾಲೀಕರ ಸಂಘದವ್ರು ಸುಮ್ಮನೆ ಇರಲ್ಲ, ಅವರು ಕೂಡ 5 ರೂಪಾಯಿ ಜಾಸ್ತಿ ಆಯ್ತು ಅಂತಂದ್ರೆ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ಅವರು ಬೆಲೆ ಏರಿಕೆ ಜಾಸ್ತಿ ಮಾಡೇ ಮಾಡ್ತಾರೆ, ತಿಂಡಿ ತಿನಿಸುಗಳ ಮೇಲೆಲ್ಲ. ಸೊ ಕೆಲವೊಂದಿಷ್ಟು ವಿಚಾರವನ್ನ ಸರ್ಕಾರ ಹಾಗೆ ಕೆಎಂಎಫ್ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ನೀವು 2 ರೂಪಾಯಿ 50 ml ಎಕ್ಸ್ಟ್ರಾ ಕೊಡ್ತೀವಿ ನಾವು ಎನ್ನುವ ಮುಖಾಂತರವಾಗಿ, ಈಗ 550 ml 1 ಲೀಟರ್ ಹಾಲು ಕೊಡ್ತೀರಾ ಅಂತ ಇಟ್ಕೊಳ್ಳೋಣ ಅರ್ಧ ಪ್ಯಾಕೆಟ್ಗೆ. ಸೊ ಎಕ್ಸ್ಟ್ರಾ 50 ml ಕೊಡ್ತೀವಿ, ಅದಕ್ಕೋಸ್ಕರ 2 ರೂಪಾಯಿ. ನಾವ್ ಯಾರು ಕೂಡ ಎಕ್ಸ್ಟ್ರಾ ಕೊಡಿ ಅಂತಾನು ಕೇಳಿಲ್ಲ.